ಬೆಳಗಿನ ಬೆಳಕು ಹರಕೆ ಆಡು ಭಾಗ 1. ಇಂದಿನ ವಚನ. ಮೇಕೆಯು ಅರಣ್ಯಕ್ಕೆ ಹೋಗುವಾಗ ಅದು ಜನರ ಎಲ್ಲಾ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ಯುವುದು. ಯಾಜಕಕಾಂಡ 16:22. ನಿನ್ನೆಯ ದಿನ ನಾವು ಮಹಾಯಾಜಕನು ಹೋರಿ ಮತ್ತು ಮೇಕೆಯ ಮಿಶ್ರ ರಕ್ತವನ್ನು ಧೂಪವೇದಿಕೆಗೆ ಹಚ್ಚುವುದನ್ನು, ಅದನ್ನು 7 ಬಾರಿ ಸಿಂಪಡಿಸುವುದನ್ನು ನೋಡಿದೆವು ಮತ್ತು ಉಳಿದದ್ದನ್ನು ಅದರ ಬುಡದಲ್ಲಿ ಸುರಿಯುವುದನ್ನು ನೋಡಿದೆವು. ಅದರೊಂದಿಗೆ ಪವಿತ್ರ ಸ್ಥಳದ ಶುದ್ಧೀಕರಣವು ಪೂರ್ಣಗೊಂಡಿತು. ಆದರೆ ಪ್ರಾಯಶ್ಚಿತ್ತದ ಸೇವೆ ಅಲ್ಲಿಗೆ ಕೊನೆಗೊಳ್ಳಲಿಲ್ಲ. ಇನ್ನೊಂದು ಮೇಕೆ ಇನ್ನೂ ಜೀವಂತವಾಗಿದ್ದು ತನ್ನ ಗಂಭೀರ ಪಾತ್ರಕ್ಕಾಗಿ ಕಾಯುತ್ತಿತ್ತು. ಅದು ಬಲಿಗಾಗುವ ಮೇಕೆ. ಯಾಜಕಕಾಂಡ 16 ನಮಗೆ ಹೀಗೆ ಹೇಳುತ್ತದೆ. ಆರೋನನು ಮಹಾಪವಿತ್ರ ಸ್ಥಳ, ದರ್ಶನದ ಗುಡಾರ ಮತ್ತು ಯಜ್ಞವೇದಿಯನ್ನು ಶುದ್ಧೀಕರಿಸಿದ ನಂತರ ಆತನು ಜೀವಂತ ಮೇಕೆಯನ್ನು ಅರ್ಪಿಸಬೇಕು. ಆತನು ತನ್ನ 2 ಕೈಗಳನ್ನು ಜೀವಂತ ಮೇಕೆಯ ತಲೆಯ ಮೇಲೆ ಇರಿಸಿ ಇಸ್ರಾಯೇಲ್ಯರ ಎಲ್ಲಾ ದುಷ್ಟತನ, ದಂಗೆ ಮತ್ತು ಪಾಪಗಳನ್ನು ಅದರ ಮೇಲೆ ಒಪ್ಪಿಕೊಳ್ಳಬೇಕು ಮತ್ತು ಅವುಗಳನ್ನು ಮೇಕೆಯ ತಲೆಯ ಮೇಲೆ ಇಡಬೇಕು. ಈ ಕೆಲಸಕ್ಕಾಗಿ ನೇಮಿಸಲ್ಪಟ್ಟ ವ್ಯಕ್ತಿಯ ಮೂಲಕ ಆತನು ಮೇಕೆಯನ್ನು ಅರಣ್ಯಕ್ಕೆ ಕಳುಹಿಸಬೇಕು. ಆಗ ಮೇಕೆಯು ಅವರ ಎಲ್ಲಾ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ದೂರದ ಸ್ಥಳಕ್ಕೆ ಹೋಗುತ್ತದೆ ಮತ್ತು ಆ ವ್ಯಕ್ತಿ ಅದನ್ನು ಅರಣ್ಯದಲ್ಲಿ ಬಿಡುಗಡೆ ಮಾಡಬೇಕು. ಯಾಜಕಕಾಂಡ 16:20-22. ವ್ಯತ್ಯಾಸವನ್ನು ಗಮನಿಸಿ. ಮೊದಲ ಮೇಕೆಯನ್ನು ವಧಿಸಲಾಯಿತು, ಅದರ ರಕ್ತವನ್ನು ಯೆಹೋವನ ಸಮ್ಮುಖಕ್ಕೆ ತರಲಾಯಿತು. ಈ ಮೇಕೆ ಜೀವಂತವಾಗಿರುತ್ತದೆ. ಜನರ ಪಾಪಗಳನ್ನು ಕತ್ತರಿಸಿದ 2 ಗೆಜೆರ ಭೂಮಿಗೆ ತೆಗೆದುಕೊಂಡು ಹೋಗುತ್ತದೆ. ಇಲ್ಲಿ ಬಳಸಲಾದ ಹೀಬ್ರೂ ಪದದ ಅರ್ಥ ನಸಾ ಎಂದರೆ ಹೊತ್ತುಕೊಳ್ಳುವುದು, ಒಯ್ಯುವುದು. ಇಲ್ಲಿ ಇದು ಈ ಜನರ ಅಪರಾಧವನ್ನು ಪಾಳೆಯದಿಂದ, ದೇವರ ವಾಸಸ್ಥಾನದಿಂದ ದೂರಕ್ಕೆ ಒಯ್ಯುವುದನ್ನು ವಿವರಿಸುತ್ತದೆ. ಈ ಮೇಕೆಯು ಪಾಪಗಳನ್ನು ದೂರ ಕಳುಹಿಸುವುದನ್ನು ಚಿತ್ರಿಸುತ್ತದೆ. ಇದರಿಂದ ಪಾಳೆಯವು ಶುದ್ಧವಾಗುತ್ತದೆ. ಈ ಆಚರಣೆಯು ನಿಖರವಾಗಿತ್ತು. ಆರೋನನು ತನ್ನ 2 ಕೈಗಳನ್ನು ಮೇಕೆಯ ತಲೆಯ ಮೇಲೆ ಇರಿಸಿದನು. ಇತರ ಯಜ್ಞಗಳ ಮೇಲೆ ಸಾಮಾನ್ಯವಾಗಿ ಇಡುವ 1 ಕೈಗಿಂತ ಭಿನ್ನವಾಗಿ 2 ಕೈಗಳು ವರ್ಗಾವಣೆಯ ಸಂಪೂರ್ಣತೆಯನ್ನು ಒತ್ತಿ ಹೇಳುತ್ತವೆ. ನಂತರ ಮಹಾಯಾಜಕನು ಇಸ್ರಾಯೇಲ್ಯರ ಪಾಪ, ದುಷ್ಟತನ, ದುಷ್ಟ ಮತ್ತು ಅತಿಕ್ರಮಣಗಳನ್ನು ಹೆಸರಿಸುತ್ತಾ ಮಾತಿನ ಮೂಲಕ ಒಪ್ಪಿಕೊಂಡನು. ಈ ಸಾರ್ವಜನಿಕ ಕ್ರಿಯೆಯು ಯಾವುದೇ ಸಂದೇಹವನ್ನು ಇಲ್ಲದಂತೆ ಮಾಡಿದ್ದು ಪಾಪವನ್ನು ಒಪ್ಪಿಕೊಳ್ಳಲಾಗಿದೆ. ಆ ಜನರ ಬದಲಾಗಿ ಆಡಿನ ಮೇಲೆ ಇರಿಸಲಾಗಿ ಮತ್ತು ಆ ಆಡು ಅದನ್ನು ತೆಗೆದುಕೊಂಡು ದೂರಕ್ಕೆ ಹೊತ್ತೊಯ್ಯುತ್ತದೆ. ಇದು ಪಾಪವನ್ನು ನಿರ್ಲಕ್ಷಿಸಲಾಗುವುದಿಲ್ಲ, ಆದರೆ ತೆಗೆದುಹಾಕಲಾಗುತ್ತದೆ ಎಂದು ತೋರಿಸುವ ಒಂದು ಪ್ರವಚನವಾಗಿತ್ತು. ಪೂರ್ವವು ಪಶ್ಚಿಮದಿಂದ ಎಷ್ಟೋ ದೂರವೋ ಅಷ್ಟೋ ದೂರ ಆತನು ನಮ್ಮ ಅತಿಕ್ರಮಣಗಳನ್ನು ನಮ್ಮಿಂದ ತೆಗೆದುಹಾಕಿದ್ದಾನೆ. ಕೀರ್ತನೆಗಳು 103:12. ಬಲಿಗಾಗುವ ಮೇಕೆಯನ್ನು ಕರೆದುಕೊಂಡು ಹೋಗಲು ಆಯ್ಕೆ ಮಾಡಿದ ಆ ವ್ಯಕ್ತಿಯನ್ನು ಹೀಬ್ರೂ ಭಾಷೆಯಲ್ಲಿ ಇತ್ತಿ ಎಂದು ಕರೆಯಲಾಗುತ್ತದೆ. ಅಕ್ಷರಶಃ ಸಿದ್ಧತೆಯ ಮನುಷ್ಯ. ಯಾಜಕಕಾಂಡ 16:21. ಆತನು ಯಾದೃಚ್ಛಿಕ ವ್ಯಕ್ತಿಯಾಗಿರಲಿಲ್ಲ, ಆದರೆ ಈ ಕಾರ್ಯಕ್ಕಾಗಿ ಸಿದ್ಧಪಡಿಸುವುದಕ್ಕಾಗಿ ನೇಮಕಗೊಂಡ ವ್ಯಕ್ತಿಯಾಗಿದ್ದನು. ಆತನು ಮೇಕೆಯನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅದನ್ನು ಬಿಡುಗಡೆ ಮಾಡಿ ನಂತರ ಆತನು ಪಾಳೆಯದೊಳಗೆ ಮರಳಿ ಪ್ರವೇಶಿಸುವ ಮೊದಲು ತನ್ನನ್ನು ಮತ್ತು ತನ್ನ ಬಟ್ಟೆಗಳನ್ನು ತೊಳೆದುಕೊಳ್ಳಬೇಕಿತ್ತು. ಯಾಜಕಕಾಂಡ 16:26. ಆತನ ಶುದ್ಧೀಕರಣವು ಬಲಿಗಾಗುವ ಮೇಕೆಯು ಹೊತ್ತೊಯ್ದದು ಅದು ಅಪವಿತ್ರತೆಯ ಸಂಕೇತವಾಗಿದೆ ಎಂಬುದನ್ನು ಒತ್ತಿ ಹೇಳುತ್ತದೆ. ಒಮ್ಮೆ ಮೇಕೆಯು ಪಾಪವನ್ನು ಹೊತ್ತೊಯ್ದ ನಂತರ ಅದನ್ನು ಮುಟ್ಟಬಾರದು. ಆದರೆ ಅಜಾಜೇಲ್ ಎಂಬ ನಿಗೂಢ ಹೆಸರಿನ ಬಗ್ಗೆ ಏನು? ಯಾಜಕಕಾಂಡ 16:8-10-26ರಲ್ಲಿ ಒಂದು ಚೀಟಿ ಯೆಹೋವನಿಗಾಗಿ ಮತ್ತು ಇನ್ನೊಂದು ಅಜಾಜೇಲ್ಗಾಗಿ ಎಂದು ಹೇಳುತ್ತದೆ. ವಿದ್ವಾಂಸರು ಮತ್ತು ಸಂಪ್ರದಾಯಿಗಳು ಅದರ ಅರ್ಥಕ್ಕಾಗಿ ಚರ್ಚಿಸಿದ್ದಾರೆ. ಕೆಲವು ಯಹೂದಿ ಬರಹಗಳು ಅಜಾಜೇಲ್ ಅನ್ನು ಅರಣ್ಯ ಮತ್ತು ದಂಗೆಗೆ ಸಂಬಂಧಿಸಿದ ಒಂದು ಆಧ್ಯಾತ್ಮಿಕ ಜೀವಿಯಾಗಿ ಪರಿಗಣಿಸುತ್ತದೆ. ಆದ್ದರಿಂದ ಮೇಕೆಯನ್ನು ಅವನ ಪ್ರದೇಶಕ್ಕೆ, ಅಶುದ್ಧತೆಯ ಲೋಕಕ್ಕೆ ಕಳುಹಿಸಲಾಯಿತು. ಇತರರು ಈ ಪದವನ್ನು ಸಂಪೂರ್ಣ ತೆಗೆದುಹಾಕುವಿಕೆಯ ಎಂಬ ಹೀಬ್ರೂ ಮೂಲದಿಂದ ಪಡೆದಿದ್ದಾರೆ. ಆದ್ದರಿಂದ ಅಜಾಜೇಲ್ ಎಂದರೆ ಸಂಪೂರ್ಣ ತೆಗೆದುಹಾಕುವಿಕೆ ಎಂದರ್ಥ. ಇಂಗ್ಲಿಷ್ ಪದ ಸ್ಕೇಪ್ಗೋಟ್ ಇದರ ಆಧಾರದಿಂದಲೇ ಬಂದಿದೆ.
ಇದನ್ನು ಮೊದಲು ವಿಲಿಯಂ ಟಿಂಡೇಲ್ ಅವರು ಎಸ್ಕೇಪ್ ಗೋಟ್ ಅಂದರೆ ಪಾರಾಗುವ ಮೇಕೆ ಎಂದು ಕರೆದರು. ಯಾವುದೇ ರೀತಿಯಾಗಿರಲಿ, ಇದರ ಅರ್ಥ ಸ್ಪಷ್ಟವಾಗಿದೆ. ಈ ಮೇಕೆಯು ಬಲಿಪೀಠದಲ್ಲಿ ಬಲಿಯಾಗುವುದಕ್ಕಲ್ಲ, ಆದರೆ ಪಾಪಗಳನ್ನು ಕತ್ತರಿಸಿದ ಭೂಮಿಗೆ ಕೊಂಡೊಯ್ಯುವುದಕ್ಕಾಗಿದೆ. ಸಂಪ್ರದಾಯವು ಮತ್ತಷ್ಟು ವಿವರಗಳನ್ನು ಹೇಳುತ್ತದೆ. ಮೇಕೆಯ ಕೊಂಬುಗಳಿಗೆ ಒಂದು ಕೆಂಪು ದಾರ ಅಥವಾ ಪಟ್ಟಿಯನ್ನು ಒಂದು ಸಂಕೇತವಾಗಿ ಕಟ್ಟಲಾಯಿತು. ಆ ವ್ಯಕ್ತಿ ಮೇಕೆಯನ್ನು ಅರಣ್ಯದಲ್ಲಿ ಅಲೆದಾಡಲು ಬಿಡಲಿಲ್ಲ, ಬದಲಾಗಿ ಅದನ್ನು ಹಲವಾರು ನಿಲ್ದಾಣಗಳ ಮೂಲಕ ಮರುಭೂಮಿಯ ಕಡಿದಾದ ಬಂಡೆಯ ಹತ್ತಿರ ಕರೆದೊಯ್ದನು. ಅಲ್ಲಿ ಮೇಕೆ ಬಿದ್ದು ಛಿದ್ರವಾಗುವಂತೆ ಅದನ್ನು ಹಿಂದಕ್ಕೆ ತಳ್ಳಲಾಯಿತು. ಈ ಬಲಿಯಾಗುವ ಮೇಕೆಯು ಎಂದಿಗೂ ಪಾಳೆಯಕ್ಕೆ ಮರಳಿ ಬರದಂತೆ ಖಚಿತಪಡಿಸುತ್ತದೆ. ಆ ಕಾಲದಲ್ಲಿ ಈ ಅಭ್ಯಾಸವು ಆಚರಣೆಯ ಭಾಗವಾಯಿತು. ಇದು ಒಂದು ಸಂದೇಶವನ್ನು ಒತ್ತಿ ಹೇಳುತ್ತದೆ: ಒಮ್ಮೆ ಪಾಪವನ್ನು ತೆಗೆದುಹಾಕಿದರೆ ಅದು ಮತ್ತೆ ಬರಬಾರದು. ಹಾಗಾದರೆ ಈ ವಿಧಿವಿಧಾನದ ಅರ್ಥವೇನು? ಅಕ್ಷರಶಃ ಇದು ಸಮುದಾಯದಿಂದ ಪಾಪವನ್ನು ತೆಗೆದುಹಾಕುವುದರ ಬಗ್ಗೆಯಾಗಿದೆ. ವಧಿಸಲ್ಪಟ್ಟ ಮೇಕೆಯ ರಕ್ತವು ಯೆಹೋವನ ಸಮ್ಮುಖದಲ್ಲಿ ಪವಿತ್ರ ಸ್ಥಳವನ್ನು ಶುದ್ಧೀಕರಿಸಿತು. ಇನ್ನೊಂದು ಬಲಿಯಾಗುವ ಮೇಕೆಯು ಜನರ ಪಾಪಗಳನ್ನು ಅವರ ನಡುವಿನಿಂದ ದೂರಕ್ಕೆ ತೆಗೆದುಹಾಕಿತು. ಇದು ಒಟ್ಟಾಗಿ ಪ್ರಾಯಶ್ಚಿತ್ತದ ಒಂದು ಚಿತ್ರವನ್ನು ರೂಪಿಸುತ್ತವೆ. ಇದೇ ಕೃಪೆಯ ಎರಡು ಕಾರ್ಯಗಳಾಗಿವೆ. ಒಂದು, ಈ ರಕ್ತವು ದೇವರ ಪರಿಶುದ್ಧತೆಗೆ ಉತ್ತರಿಸುತ್ತದೆ. ಎರಡು, ಬಲಿಕಾಗುವ ಮೇಕೆಯು ಜನರ ಶುದ್ಧೀಕರಣದ ಅಗತ್ಯಕ್ಕೆ ಉತ್ತರಿಸುತ್ತದೆ. ಮೂರು, ಒಂದು, ದೇವರಿಗೆ ಸಮಾಧಾನ ನೀಡುವುದು ದೇವರ ನೀತಿಯನ್ನು ತೃಪ್ತಿಪಡಿಸುತ್ತದೆ. ನಾಲ್ಕು, ಇನ್ನೊಂದು, ಜನರ ಪಾಪವನ್ನು ದೂರಕ್ಕೆ ಕೊಂಡೊಯ್ಯುವುದು. ಇದರ ಆಳವಾದ ಸಂಕೇತವಾಗಿದೆ. ರಕ್ತವು ಒಳಗಡೆ ಮಹಾಪವಿತ್ರ ಸ್ಥಳಕ್ಕೆ, ದೇವರ ಸನ್ನಿಧಿಯ ಕಡೆಗೆ ಹೋಗುತ್ತದೆ. ಬಲಿಕಾಗುವ ಮೇಕೆ ಹೊರಗಡೆ ಅರಣ್ಯಕ್ಕೆ, ದೇವರ ಜನರಿಂದ ದೂರ ಹೋಗುತ್ತದೆ. ಯಜ್ಞವೇದಿಕೆ ಶುದ್ಧೀಕರಿಸಲ್ಪಟ್ಟಿದೆ, ಹಾಗೆಯೇ ಪಾಳೆಯವು ಸಹ ಶುದ್ಧೀಕರಿಸಲ್ಪಟ್ಟಿದೆ. ದೇವರು ತೃಪ್ತಿ ಹೊಂದಿದ್ದಾನೆ ಮತ್ತು ಆತನ ಜನರು ಶುದ್ಧರಾಗಿದ್ದಾರೆ. ಕೃಪೆಯು ಎರಡು ದಿಕ್ಕುಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ: ದೇವರ ಕಡೆಗೆ ಮತ್ತು ನಮ್ಮ ಕಡೆಗೆ. ಪಾಪವನ್ನು ಒಪ್ಪಿಕೊಳ್ಳಲ್ಪಟ್ಟಿತ್ತು, ಹೊರಗೆ ಕಳಿಸಲ್ಪಟ್ಟಿತು, ಮತ್ತೆ ಪಾಪ ಬರದಂತೆ ಮಾಡಲಾಯಿತು. ಪ್ರಾಯಶ್ಚಿತ್ತವು ಅಪೂರ್ಣ, ಕೇವಲ ಪರದೆ ಮತ್ತು ಯಜ್ಞವೇದಿಕೆಯ ಬಗ್ಗೆ ಮಾತ್ರವಲ್ಲ, ಜನರ ಬಗ್ಗೆಯೂ ಇತ್ತು. ಕ್ಷಮೆ ಎಂಬುದು ಒಂದು ಕಲ್ಪನೆ ಮಾತ್ರವಲ್ಲ, ಅದು ಪಾಳೆಯವನ್ನು ಬದಲಾಯಿಸುತ್ತದೆ ಎಂದು ನಮಗೆ ತಿಳಿಸುತ್ತದೆ. ಬಲಿಯಾಗುವ ಮೇಕೆಯು ಹೊರಟು ಹೋದ ನಂತರ ಇಸ್ರಾಯೇಲ್ಯರು ಸುತ್ತಲೂ ನೋಡಿ ನಮ್ಮ ಪಾಪಗಳು ಹೋಗಿವೆ ಎಂದು ತಿಳಿದುಕೊಳ್ಳಬಹುದಿತ್ತು. ಇಂದು ನಾವು ಇಲ್ಲಿ ಈ ನೆರಳಿನೊಂದಿಗೆ ವಿರಾಮ ತೆಗೆದುಕೊಳ್ಳೋಣವೇ? ಈ ಬಲಿಯಾಗುವ ಮೇಕೆಯ ವಿವರವನ್ನು ಅಧ್ಯಯನ ಮಾಡಲು ನಮಗೆ ಈಗ ಸಮಯ ಸಾಕಾಗುವುದಿಲ್ಲ. ನಾವು ಅದನ್ನು ನಾಳೆ ಮುಂದುವರಿಸುತ್ತೇವೆ. ಪ್ರಾರ್ಥನೆ. ಓ ಯಾವೇ, ನಮ್ಮ ದೇವರೇ, ಕ್ರಿಸ್ತನಲ್ಲಿ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದು ಮಾತ್ರವಲ್ಲದೆ ದೂರಕ್ಕೆ ಕೊಂಡೊಯ್ಯಲ್ಪಟ್ಟಿವೆ ಎಂದು ನಿನಗೆ ನಾವು ಸ್ತೋತ್ರ ಮಾಡುತ್ತೇವೆ. ತನ್ನ ರಕ್ತವನ್ನು ಸುರಿಸಿದ ಕುರಿಮರಿಗಾಗಿ ಮತ್ತು ನಮ್ಮ ಅಪರಾಧವನ್ನು ಪಾಳೆಯದ ಹೊರಗೆ ಹೊತ್ತೊಯ್ದ ಬಲಿಯಾಗುವ ಆಡು ಆಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಒಮ್ಮೆ ಇಸ್ರಾಯೇಲ್ಯರ ಯಜ್ಞವೇದಿಕೆ ಮತ್ತು ಪಾಳೆಯವನ್ನು ಶುದ್ಧೀಕರಿಸಿದ ಹಾಗೆ ನಮ್ಮ ಹೃದಯಗಳನ್ನು ಮತ್ತು ನಮ್ಮ ವಾಸಸ್ಥಳವನ್ನು ಶುದ್ಧೀಕರಿಸು. ಪೂರ್ವವು ಪಶ್ಚಿಮದಿಂದ ಎಷ್ಟೋ ದೂರವೋ ಅಷ್ಟೋ ದೂರ ಪಾಪಗಳು ತೆಗೆದುಹಾಕಲ್ಪಟ್ಟಿರುವ ಸಂತೋಷದಲ್ಲಿ ನಾವು ಜೀವಿಸುವಂತೆ ಮಾಡು. ನಾವು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಆಮೆನ್.